ತಿಂತಾರೆ ಕಡಿಮೆ ಹುಡಿಕೊಂಡು ಕಡಿಮೆ ತಿಂದಾಕ್ತದೆ ಅನಿಸ್ತದೆ ಸೂಪರ್ ಮಾಡೋರು ಇವತ್ತು ಮುಗ್ಗಂಬಗೆ ಮಜಾ ಬಂತು ಸೂಪರು. ಇವತ್ತು ನಾನು ಮಾಡಿರೋದನ್ನೇ ಇಷ್ಟು ಸೂಪರ್ ಆಗೈತೆ ಅಂತವ್ರೆ. ನಮ್ಮ ಅಜ್ಜಿ ಮಾಡಿರೋದು ತಿನ್ಬಿಟ್ರೆ ಇನ್ನೂ ಸೂಪರು. ನಮ್ಮ ಅಜ್ಜಿ ಇನ್ನೂ ಸಖತ್ತಾಗಿ ಮಾಡ್ಕೊಡ್ತದೆ. ಲೋಕಿ ಏನಿಲ್ಲ, ಈ ಒಣಗಿರೋ ಮೀನ ಈಗಲೇ ಹಿಂಗೆ ತಿಂತಾ ಇದೀವಿ. ಇನ್ನೇನಾದ್ರು ಬೇಯಿಸ್ಕೊಟ್ರೆ ನಮ್ಗೆ ಗುಡಿಸ್ಕೊಟ್ಟಿ ಏನಿಲ್ಲ. ಇದೆಲ್ಲ ಟೇಸ್ಟು ಬೇಯಿಸ್ದಾಗ ಟೇಸ್ಟ್ ಹೊಂಟೋಯ್ತದೆ. ಅಯ್ಯ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ. ಅಂಟಮ್ಮ ಇವತ್ತು ಸ್ಪೆಷಲ್ ಏನು? ಕರ್ಮೀನ್ ಸುಕ್ಕ ನಮ್ಮಳ್ಳಿಯವ್ರಿಗೆ ಇನ್ನೂ ಚಂದ ಬಾಗುರು ನಮ್ಮ ಹಳ್ಳಿಗೆ ಹಂಚ್ಕೊಂಡ್ ತಿನ್ನೋಣ ಜೊತೆಗೆ. ಕರ್ಮೀನ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರಿದಾಯ್ತು. ಹಾಕಿ ಬಸ್ಸು ನೀರನ್ನ ತೊಳಿ ಬಸ್ಸು ನೀರು. ಚೆನ್ನಾಗಿ ಇಸ್ಕಿ ತೊಳ್ಕೊಳ್ಳೋಣ. ಹಾಕಿ ಬಸ್ಸು ಇನ್ನೊಂದು ರೌಂಡ್ ನೀರು. ತೊಳಿ ಬಸ್ಸು ನೀರು. ಓಕೆ ಬಸ್ಸು ಬಸ್ಸು ಸಣ್ಣ ಸಣ್ಣ ಕುತ್ರಿಸು. ನಾವು ಗೊತ್ತಲ್ಲ, ಸಣ್ಣಕ್ಕೂ ರೆಡಿ ದಪ್ಪಕ್ಕೂ ರೆಡಿ. ಅದು ಹೆಂಗ್ ಸರ್? ಒತ್ತರಿಸೋಕೆ ನಮ್ಗೆ ಹೇಳ್ಕೊಡ್ಬೇಕಾ ಬಸ್ಸು? ನೀನು ಏನೇನೋ ರುಬ್ತೀವಿ, ಇದು ಒತ್ತರಿಸಲ್ವ? ಹಂಗೆ ನಾವು ಗೊತ್ತಲ್ಲ, ರುಬ್ಬಕ್ಕೆ ಫೇಮಸ್ಸು. ನಿಮ್ಮ ಟ್ಯಾಲೆಂಟು ಎಲ್ಲ ನಿಮ್ಮಂಥ ಗುರುಗಳಿಂದ ಬಂದಿರೋದು. ಎಷ್ಟು ಜನ ಗುರುಗಳು ಆಯ್ತಿಲ್ಲ ಸಸಿ ನೀನು ತಾನೆ? ಅಡುಗೆ ಎಣ್ಣೆ, ಸಾಸಿವೆ ಸಿಡಿತಾವೆ. ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು, ಅರಿಶಿಣ ಪುಡಿ, ಧನಿಯಾ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ. ಇವಾಗ ಹುಣಸೆ ಹುಳಿ ಹಾಕೊಳ್ಳೋಣ. ನೀವು ಯಾವ ಥರದ ಮೀನು ಮಾಡ್ಕೊಂಡ್ರು ಹುಳಿ ಹಾಕಲೇಬೇಕು, ಆವಾಗಲೇ ಮಜಾ ಬರೋದು ಮೀನಲ್ಲಿ. ನೀರು, ಚೆನ್ನಾಗಿ ಕುದೀತಾದೆ ಮಸಾಲೆ. ಈಗ ತೊಳೆದಿರೋ ಕರ್ಮೀನ್ ಹಾಕಿಬಿಡೋಣ.
ಅಣ್ಣ ರೆಡಿ ಆಯ್ತಾ ಎಲ್ಲಣ್ಣ ಇನ್ನು ಆಲೇ ಇಲ್ಲ ನೀವ್ ಹಾಕ್ರಲ್ಲ ಕವ ಕವ ಅಂತ ಬಡ್ಕಂತೀರ ವಾ ನಾನು ಹಸಿದೆ ಅವಲೇ ಅಷ್ಟು ತಿನ್ಕೋತಿದ್ದೆ ನೀನ್ ನೋಡಿದ್ರೆ ಇನ್ನೂ ರೆಡಿನೇ ಮಾಡಿಲ್ಲ ಇರೋಣ ಕೊತ್ತಂಬರಿ ಸೊಪ್ಪು ಹಾಕೋದು ರೆಡಿ ಆಗೋಯ್ತದೆ ಮಾಡೋಣ ನನ್ನ ಕೈಲಿ ತಡೆಯೋಕ್ಕಾಗಲ್ಲ ಇನ್ನು ನಾನು ಹಸಿದೆ ಅಲ್ಲೇ ಅರ್ಧ ಕೆಜಿ ತಿನ್ಕೊಂಡಿದ್ದೆ ಇನ್ನು ಇದು ತಡೆಯೋಕಾಯ್ತದೆ ನನ್ನ ಕೈಲಿ ಬೇಗ ಹಾಕೋಣ ಅದೇನು ಹಾಕೋಣ ಕೊತ್ತಂಬರಿ ಸೊಪ್ಪು ಬೇಗ ಹೋಗ ಮುಖ ಚಿಕ್ಕ ಮುಚ್ಕೊಂಡು ಹಂಗಾರೆ ಇವತ್ತು ನಮ್ಗೆ ಉಳಿಸಲ್ಲ ನೋಡೋಣ ಫಸ್ಟ್ ನಾನು ತಿನ್ಕೊಂಡಾದ್ಮೇಲೆ ನಿಮ್ಗೆ ಕರಿಬೇವಿನ ಸೊಪ್ಪು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಏನಣ್ಣ ಅದು ಈಗಲೇ ಎಡ್ಕೆ ಹಿಡ್ಕೋತಾ ಇದೆ ಮಾಡು ಅಲ್ಲ ಕಣ ನೀರದು ಇನ್ನು ಹಾಕಿಲ್ಲ ನಾವು ನೀರು ಹಾಕ್ದೆ ಹೋದ್ವಿ ನೋಡಿ ಅದು ಫಸ್ಟ್ ಐಟಮ್ ಹಾಕೋಣ ಏನಣ್ಣ ಅವಾಗಿನ ಕೇಳ್ತಾ ಇದ್ವಿ ಬೇಗ ತಗೊಬರ್ರಣ್ಣ ಬಾಯಿ ನೀರು ಬತ್ತಾದೆ ಕರ್ಮೀನ ಐದೇ ಒಂಚೂರು ಜಾಸ್ತಿ ಹಾಕೋಣ ನಂಗೆ ಕರ್ಮೀನೆ ಗುಡ್ಡೆ ಹಾಕ್ತೀನಿ ನೋಡಿ ನೋಡೋಣ ಹಾಕೋಣ ಚೆನ್ನಾಗಿರೋ ಪೀಸ್ ನೋಡಿ ಏನ ಆಗಲೇ ರೆಡಿ ಮಾಡ್ಕೊತಿದ್ದಿ ಇನ್ನೇನು ನೀವು ಹಾಕಲ್ಲ ಮಾಡಲ್ಲ ನಮಗೆ ಹೊಟ್ಟೆ ತೊಯ್ತದೆ ಆ ರುಚಿ ನಮ್ಮ ಗಮನ ತಡೆಯೋಕ್ಕಾಯ್ತಾ ಇಲ್ಲ ನಮ್ಮ ಲೋಕಿ ಬಸ್ ಆವಾಗಲೇ ಒಂದು ರೌಂಡ್ ತಿನ್ಕೊಬಿಟ್ರು ನಾವು ಗೊತ್ತಲ್ಲಣ್ಣ ಈ ಗಮಲ ತಡ್ಕೊಂಡು ಎಷ್ಟು ಅಂತ ಇರೋದು ಸೀದೆ ಬಿಡ್ತಾ ಇರಲಿಲ್ಲ ಇಲ್ಲಿ ಹಾಕೋಣ ನಮಗೆ ಪರೋಟ ಇನ್ನೊಂದು ಹಾಕ್ಬಿಟ್ರಿ ಫಸ್ಟನ್ನ ಆಮೇಲೆ ಖಾಲಿ ಆಗೋಯ್ತವೆ ಕರ್ಮೀನ್ ಅಂತ ಒಂಚೂರು ಆಯ್ದು ಮಾಡ್ಕೋಣ ನಂಗೆ ಇನ್ನೊಂದು ಸ್ವಲ್ಪ ನೋವು ಸ್ಯಾಣಂದು ಬಿಡ್ತೀನಿ ಬಿಡಿ ಸರ್ ಬಟ್ರ್ ಸರ್ ಜಡ್ದು ಮಡ್ಬಿಡೋದೆ ಇವತ್ತು ಸೂಪರ್ ಮಾಡಿ ಬಿಡಿ ಸರ್ ಭಟ್ರು ಕೈ ರುಚಿ ಅಂದರೆ ಹೆಂಗಾರೆ ನಮ್ಮ ಭಟ್ರು ಬತ್ತಳಿಕೆಲ್ಲ ಇನ್ನೂ ಯಾವ್ಯಾವ ವಸ್ತ್ರ ಅವ ಗೊತ್ತಿಲ್ಲ ಮಾಡ್ತಾರೆ ಬಡಿಸ್ತಾರೆ ತಿಂತಾ ಇರ್ತೀವಿ ನಿಮ್ಮ ಕೈ ರುಚಿ ತಿನ್ನೋದೇ ಒಂದ್ಸಲ ಅದೃಷ್ಟ ಮಾಡಿದ್ದೀವಿ ಅನಿಸ್ತದೆ ದೊಡ್ಗುಡ್ಡೆ ಹಾಕೋಣ ದೊಡ್ಡ ಹಾಕೋಣ ಇಲ್ಲಿ ದೊಡ್ಡದು ಎಲ್ಲ ಬರೀ ಕರ್ಮೀನೇ ಹಾಕೋಣ ಒಂದ್ ಛತ್ರಿ ನನ್ ಮಗ ಕಣ್ಣ ಜಡ್ದಾಕ್ಬಿಡುವ ಇಷ್ಟು ಹೊತ್ಕೊಂಡು ಕಾಯ್ದು ನನಗೂ ಆಗಲಿಲ್ಲ ಇವಾಗ ಜಡ್ದು ಬಿಡೋದೆ ಏನಿದು ಕರ್ಮೀನು ಬಸ್ಸು ನೋಡಿ ಈಗ ಹೆಂಗೆ ಎತ್ಕೋತೀನಿ ಸಸಿ ಬಸ್ಸು ನೋಡಿ ಕಲ್ತ್ಕೋ ಹಿಂಗೆ ಹೆಂಗದೆ ಟೇಸ್ಟು ಅಂದರೆ ನೀನೇ ಮಾಡಿರೋದು ಅಪ್ಪಬ್ಬಬ್ಬ ಪಕ್ಕ ಕುಂಡಿಸ್ಕೊಂಡ್ರೆ ಅದಕ್ಕೆ ಬಸ್ಸು ತಿಂತಾ ಇದ್ರೆ ಪ್ರತಿಯೊಂದು ತುತ್ತು ಸೇವೆಯಾಗಲು ಒಂಥರ ಅದ್ಭುತ ರುಚಿ ಕಾಣಸಿಗ್ತೈತೆ ಇದು ಕರ್ಮಿಂದು ಎಲ್ಲೂ ಸಿಗಲ್ಲ ಅನ್ಕೋತೀನಿ ಮನೇಲಿ ಮಾಡಿಸ್ಕೊಂಡು ತಿನ್ನಿ ಇದೊಂಥರ ರುಚಿನೇ ಒಂಥರ ಅದ್ಭುತ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತಾಯಿದೆ ಹುಡ್ಗ ಕರ್ಮೀನ ಹೆಂಗೆ ಹಾಕವನೆ ಅಂದರೆ ಪೀಸ ನೋಡಿ ಹುಡ್ಕಿ ಹಾಕವನೆ ಮತ್ತು ಸೂಪರಾಗಿ ಹಾಕವ್ನು ನನಗೆ ನನ್ನ ಮೇಲೆ ಅಷ್ಟು ಇಷ್ಟ ಏನೋ ಅವನಿಗೆ ಅದಕ್ಕೆ ಹಾಕವನೇನೋ ನೋಡಿ ತಿಂತಾ ಕರ್ಮೀನ ಪೀಸ್ಗಳು ಹುಡ್ಕೊಂಡು ಕರ್ಮೀನ ತಿಂದಾಕ್ಬೋದು ಅನಿಸ್ತದೆ ಸೂಪರಾಗಿ ಮಾಡೋರು ಇವತ್ತು ಖಾಲಿನೇ ಆಗೋಯ್ತು ಬರೋ ನೆಕ್ಸ್ಟ್ ಮಾಡೋದಾಗ ಜಾಸ್ತಿ ಮಾಡು ನನಗೆ ಹಾಕು ಸಣ್ಣ ಹಾಕ್ಬಿಡ್ತೀನಿ ಇನ್ನೊಂದ್ಸತಿ ಬಂದರೆ ಕರ್ಮೀನ್ ಸುಕ್ಕ ಸಾಕಾದಾಗ ಬಂದದ ಇವತ್ತು ಆಲ್ರೆಡಿ 5 ಪರೋಟ ತಿನ್ಕೊಂಡಿದ್ದೀನಿ ಇದು 6ನೇದ್ರಲ್ಲಿ ಮುಗಿಸ್ತಾ ಇದ್ದೀನಿ ಅದ್ಭುತವಾಗಿದೆ ಮುಗ್ಗಿ ಮಜಾ ಬಂತು ಸೂಪರು ಕೈ ತುತ್ತಿಗೆ ರುಚಿ ಜಾಸ್ತಿ ಹೀಗೆ ಇರಲಿ ನಮ್ಮ ದೋಸ್ತಿ ಬಾಯಿ ತುಂಬ ತುಂಬ್ಕೊಂಡೇನೆ ಇದ್ರು ಮಜಾ
ಏನೇಂದ್ರಲ್ಲೂ ಯಾವ್ಯಾವ ಟೇಸ್ಟ್ ಇಕ್ಕವನೇ ದೇವ್ರು ಅಂತಲೇ ಗೊತ್ತಾಯ್ತಿಲ್ಲ. ಅದ್ಭುತವಾಗಿ ಮೂಡ್ ಬಂದೈತೆ. ಇವತ್ತು ನಾನು ಮಾಡಿರೋದನ್ನೇ ಇಷ್ಟು ಸೂಪರಾಗೈತೆ ಅಂತವ್ರೆ. ನಮ್ಮ ಅಜ್ಜಿ ಮಾಡಿರೋದು ತಿನ್ಬಿಟ್ರೆ ಇನ್ನೂ ಸೂಪರು. ನಮ್ಮ ಅಜ್ಜಿ ಇನ್ನೂ ಸಖತ್ತಾಗಿ ಮಾಡಿಕೊಡ್ತದೆ. ಅಂಟಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಇವತ್ತು ಮಾಡಿದ್ದು ಕರ್ಮೀನ್ ಸುಕ್ಕ. ಯಾವಾಗ್ಲೂ ಹೀಗೆ ಇರುತ್ತೆ ನಮ್ಮ ದೋಸ್ತಿ ಪಕ್ಕ. ಲೋಕಿ ಏನ್ಲ ಈ ಒಣಗಿರೋ ಮೀನ ಈಗಲೇ ಹೆಂಗೆ ತಿಂತಾ ಇದೀ. ಇನ್ನೇನಾದ್ರು ಬೇಯಿಸ್ಕೊಟ್ರೆ ನಮ್ಗೆ ಗುಡಿಸ್ಕೊಟ್ಟಿಯಲ್ಲ. ಇದೆಲ್ಲ ಟೇಸ್ಟು ಬೇಯಿಸಿದಾಗ ಟೇಸ್ಟ್ ಹೊಂಟೈತದೆ. ಅಯ್ಯ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ. ಇವಾಗ ತಿನ್ನು ಹೆಂಗದ್ ನೋಡು, ಟೇಸ್ಟ್ ನೋಡು. ನನ್ನ ಮಗನೇ ಯಪ್ಪ. ಚಾಕ್ಲೇಟ್ ಹಾಕೊಂಡು ಬಾಯೊಳಿಗೆ ಹಾಕೋತಾ ಇದೀನಿ. ಪೆಪ್ರಿಮೆಂಟು ನಮ್ಗೆ ಚಿಕ್ಕ ಹುಡುಗರಲ್ಲಿ ಪೆಪ್ರಿಮೆಂಟ್ ಕೊಡೋರಲ್ಲ ಹಂಗ ಹಾಕೋತಾವನೆ. ನಿಮ್ಗೆ ಇದ್ರ ಗಂಧ ಏನು ಗೊತ್ತಾಗಲ್ಲ ಕಣ. ಒಬ್ಬೊಬ್ರದ್ದು ಅದೊಂಥರ ವೀಕ್ನೆಸ್. ನಿನ್ಗೆ ಗಂಧ ಗೊತ್ತಾಯ್ತದೆ ಅಂತಾನೆ ಮಾಡಿಕೊಂಡಿರೋದಣ್ಣ ನಾವು. ಹಂಗ